ಕಾರ್ಪನಹಳ್ಳಿ ಗ್ರಾಮಸ್ಥರು ನಾವು. ತುಂಬಾ ವರ್ಷಗಳಿಂದ ನಿಂತೋಗಿದ್ದು ರೋಡ್ ಹಾಕ್ಸ್ಕೊಡ್ತಾ ಇದ್ದಾರೆ. ಇನ್ನ ಅನೇಕ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಾವು MLA ಸಾಹೇಬ್ರ ಹತ್ರ ಬೇಡ್ಕೊಂತ ಇದ್ದೀವಿ. ಇದು ಸುಮಾರು 30 ವರ್ಷದಿಂದ ನಿಂತೋಗಿತ್ತು. ನಾವು ಡಿಪೋಗೆ ಹೋಗ್ಬೇಕಂದ್ರೆ ಇದೇ ರೋಡಲ್ಲೇ ಹೋಗ್ಬೇಕು, ಇದೇ ರೋಡಲ್ಲೇ ತಗೊಂಬರ್ಬೇಕು. ಮಳೆ ಬಂದ್ರೆ ತುಂಬಾ ಅಧ್ವಾನ. ಸ್ಕೂಲ್ ಮಕ್ಕಳು ಇನ್ನ ಸುಮಾರು ಗ್ರಾಮಸ್ಥರು ಹೂವು ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ತುಂಬಾ ತೊಂದರೆ ಇತ್ತು. ಇವಾಗ ಹಾಕೊಡ್ತಾ ಇರೋದ್ರಿಂದ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಈಗ ಪ್ರದೀಪ್ ಈಶ್ವರ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು, ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಯಾವ ಇತ್ತು ಏನೋ ಭಗವಂತ ಅವ್ರಿಗೆ ಒಲವು ಕೊಟ್ಟಿಲ್ಲ ಅನ್ಕೊಂತ ಇದೀವಿ ಅಷ್ಟೇ. ಹೊಡೆದಿರೋದಕ್ಕೆ ಯಾವ ರೀತಿ ಫೀಲ್ ಆಗುತ್ತೆ ನಿಮ್ಗೆ? ನಮ್ಗೆ ತುಂಬಾ ಮನಸ್ಸು ನೋವಾಗ್ತಾ ಇದೆ. ಅವ್ರು ಕೊಡ್ಲೇಬೇಕಾಗಿತ್ತು. ನಮ್ಗೆ ಇವಾಗ ನಾವೇನ್ ಕೇಳಿದ್ರೇನು ಅವ್ರು ನಾವು ಸ್ಪಂದಿಸ್ತಾರೆ. ನಮ್ಮ MLA ಸಾಹೇಬ್ರು ಬೇರೆ MLAಗಳು ನಾವೆಲ್ಲ ನೋಡಿದೀವಿ, ಈ ತರ ಸ್ಪಂದಿಸ್ತಾ ಇರ್ಲಿಲ್ಲ. ಊರು ಮನೆಗೂ ಬಂದು ನಮ್ ಕಷ್ಟ ಕೇಳಿ ಈ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಗುತ್ತೆ ಅವ್ರು ನೋಡಿ. ಸರ್, ಇದು ಬಹಳ ನೋವಿನ ಸಂಗತಿ ನೀವು ಹೇಳಿದ್ದು. ಇನ್ನೊಂದೇನಪ್ಪ ಅಂತಂದ್ರೆ ಬಲ್ಜು ಸಮುದಾಯದಲ್ಲಿ ಒಬ್ಬ ಶಾಸಕರಿದ್ರು. ಅದರಲ್ಲೂ ಕೂಡ ನಮ್ಗೆ ಕಿವಿಗೆ ಏನ್ ಕೇಳಿಸಿತ್ತಪ್ಪ ಅಂದ್ರೆ ಯುವ ನಾಯಕರಿಗೆ ಹೆಚ್ಚು ಒತ್ತನ್ನ ಕೊಡ್ತಾರೆ ಅಂತೇಳಿ ಹೈಕಮಾಂಡ್ ಕಡೆಯಿಂದ ನಮ್ಗೆ ಮಾಹಿತಿ ಬಂದಿತ್ತು. ಯುವ ನಾಯಕರು ಅಂದ್ರೆ ಯಾರಪ್ಪ ಅಂತಂದ್ರೆ ಯಾರು ಆಕ್ಟಿವ್ ಆಗಿರ್ತಾರೋ, ಯಾರು ಜನರ ಪರ ಕೆಲಸ ಮಾಡ್ತಾ ಇದಾರೋ, ಯಾರು ಬೆಳಗ್ಗೆ ಎದ್ದು ಜನರ ಕಷ್ಟಗಳನ್ನ ಕೇಳ್ತಾ ಇದಾರೋ, ಆ ರೀತಿ ಮತ್ತೆ ಪಕ್ಷವನ್ನು ಡಿಪೆಂಡ್ ಮಾಡ್ಕೊಂಡು ಪಕ್ಷದ ಕಷ್ಟದಲ್ಲಿನ ಸಂದರ್ಭದಲ್ಲಿ ಯಾರು ನಿಂತ್ಕೊಳ್ತಾರೋ ಅಂತವ್ರಿಗೆ ಕೊಡ್ತಾರೆ. ಅದ್ರಲ್ಲಿ ನಮ್ಮ ಶಾಸಕರು ಒಬ್ರು, ಪ್ರದೀಪ್ ಈಶ್ವರ್ ಶಾಸಕರು ಒಬ್ರು ಅಂತೇಳಿ ನಮ್ಗೆ ಬಹಳ ಖುಷಿಯಾಗಿತ್ತು. ಕಂಪಲ್ಸರಿ ಹಾಗೇ ಆಗ್ತಾರೆ ಸಚಿವರು ಅಂತೇಳಿ ನಮ್ಗೆ ಆಸೆ ಇತ್ತು. ನಾವು ಬೇರೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ವಿ. ಬಟ್ ಆದ್ರೆ ಹೈಕಮಾಂಡ್ಗೆ ಇನ್ನ ಸ್ವಲ್ಪ ಶಾಸಕ ಪ್ರದೀಪ್ ಕೆಲಸ ಮಾಡ್ಲಿ, ಇಲ್ಲ ಯುವಕ ಇದ್ದಾನೆ, ಮುಂದಿನ ಸಲ ಅವಕಾಶ ಕೊಡೋಣ ಅಂತೇನೋ ಅವ್ರಿಗೆ ಹೈಕಮಾಂಡ್ ಅನ್ಸಿರ್ಬೋದು. ಹಾಗೆ ಮುಂದಿನ ದಿನಗಳಲ್ಲಿ ಜನಪರ ಕೆಲಸಗಳು ಮಾಡ್ತಾರ ಪ್ರದೀಪ್ ಈಶ್ವರ್ ಅವ್ರಿಗೆ ಮುಂದಿನ ಸಚಿವರಾಗೋ ಸಮರ್ಥ ಇದೆ, ಹಾಗೆ ಆಗ್ತಾರೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಗೊಳ್ಳಳ್ಳಿ ಪಂಚಾಯತ್ ವ್ಯಾಪ್ತಿಗೆ ಬರ್ತಂತ ನಮ್ಮೂರು ನಿಮಿಷ ಹಾಕೊಂಡಿದ್ರು. ಒಂದು ಯರ್ನಾಗನಹಳ್ಳಿಗೆ 60 ಲಕ್ಷ ಆಗಿದೆ, ಆಲ್ರೆಡಿ ಕೆಲಸ ಶುರು ಆಗ್ತಿದೆ. ಆಮೇಲೆ ನಾಸಿನಹಳ್ಳಿ ಗೇಟ್ ಇಂದ ನಾಸಿನಹಳ್ಳಿ ಊರ್ವರೆಗೂ 30 ಲಕ್ಷ ರೂಪಾಯಿ ಕೆಲಸ ಆಗಿದೆ. ಅದು ಕೂಡ CC ರಸ್ತೆ ಚೆನ್ನಾಗಾಗಿದೆ. ಗೊಲ್ದೊಡ್ಡಿ ಗ್ರಾಮದಲ್ಲೂ ಕೂಡ ಅದು 20 ಲಕ್ಷ ಆಗಿತ್ತು. ಈ ತರ ನಾವು ಟೀಕೆಗಳಿಗೇನು ಎದುರವರಲ್ಲ. ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಕಡೆ ಕೆಲಸ. ಶಾಸಕ ಪ್ರದೀಪ್ ಈಶ್ವರ್ ಅಂದ್ರೆ ಅಭಿವೃದ್ಧಿ ಅಂದ್ರೆ ಶಾಸಕ ಪ್ರದೀಪ್ ಈಶ್ವರ್ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ನಾವು ಟೀಕೆಗಳಿಗೆ ಕಿವಿ ಕೊಡಲ್ಲ. ನಮ್ಮ ಕೆಲಸ ಏನಪ್ಪಾ ಅಂತಂದ್ರೆ, ನಮ್ಮ ಶಾಸಕರ ಕೆಲಸ ಏನಪ್ಪಾ ಅಂತಂದ್ರೆ ಕಾಯಕವೇ ಕೈಲಾಸ ಅನ್ನೋ ತರ ಕೆಲಸವನ್ನ ಮಾಡೋದೇ ನಮ್ಮ ಗುರಿ. ಅಭಿವೃದ್ಧಿ ಒಂದೇ ನಮ್ಮ ಗುರಿ. MLA ಸಾರು ಮಾಡ್ತಾವ್ರೆ. ಯಾಕಂದ್ರೆ 30 ವರ್ಷದಿಂದ ಈ ರೋಡ್ ಹಂಗೆ ಇತ್ತು, ಜಲ್ಲಿ ರೋಡ್ ಇತ್ತು, ಓಡಾಡಕ್ ಆಗಲ್ಲ, ಏನೂ ಆಗಲ್ಲ, ಗಾಡಿಗಳು ಬರಲ್ಲ. ದೊಡ್ಡ ಗಾಡಿಗಳು ಬಂದ್ರೆ ಒಂದ್ ಗಾಡಿ ಹೋಗಕ್ಕಾಗಲ್ಲ. ನಮ್ ಪರಿಸ್ಥಿತಿ ಜಾಸ್ತಿ ಅಧ್ವಾನ ಆಗಿದೆ. ಪ್ರದೀಪ್ ಈಶ್ವರ್ ಅವ್ರು ಬಂದ್ಮೇಲೆ ಈ ರೋಡ್ಗೆ ನಮ್ಗೆ ಅನುಕೂಲ ಆಯ್ತು. ಈಗ ಲಾಸ್ಟ್ ಟೈಮ್ ಏನು ಒಂದು ಸಮಸ್ಯೆ ಹೇಳಿದ್ರಿ ಅವ್ರಿಗೆ? ನಮ್ಮೂರ್ಗೆ ಎಲ್ಲ ಚರಂಡಿಗಳು, ರೋಡ್ ಹೇಳಿದ್ವಿ. ಮತ್ತೆ ಬಡವ್ರಿಗೆ ಮನೆ ಬೇಕಂದ್ರು, ಅವ್ರಿಗೆ ಕೊಡ್ತೀವಿ ಅಂದ್ರು. ಅದೇ ಶಾಂಕ್ಷನ್ ಆದ್ಮೇಲೆ ಕೊಡ್ತಾವೆ ಅಂತ ಹೇಳಿ. ಈಗ ನಿಮ್ಮ ಊರಿಗೆ ಶಾಸಕರು ತಿಂಗಳ ಮೇಲಾಯ್ತು. ಅವ್ರು ಬಂದಾಗ ಅದೇ ಗ್ರಾಮಕ್ಕೆ ಬರ್ತಾ ಇದ್ರು. ಏನಂತ ಹೇಳಿದ್ರು ಅವರು? ನಿಮ್ಗೆ ಎಲ್ಲಾ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮಾತಿನಂತೆ ನಡ್ಕೊಂಡಿದ್ದಾರೆ. ಇವಾಗ ಏನಾಗಿದೆ ನಿಮ್ಮ ಊರಿಗೆ? ಏನು ಮಾಡಿದ್ದಾರೆ? ನಮ್ಮ ಊರಿಗೆ ಜಂಗಮಾರ್ಪನಹಳ್ಳಿಯಿಂದ ಇಟಪನಹಳ್ಳಿವರೆಗೂ ಮಾರಪ್ಪನಹಳ್ಳಿಯವರು ಸೇರ್ಕೊಂಡು ರೋಡ್ ಆಗಿದೆ. ಇದ್ದಂತವ್ರು ಯಾಕೆ ಯಾರು ಮಾಡಿಲ್ವಾ ಈ ಕೆಲಸ ಕಾರ್ಯಗಳು ಅಂತ? ಅವರು ಮಾಡಿದ್ದಾರೆ ಅಂದ್ರೆ ಒಳಗಡೆ ಮಾತ್ರ ಮಾಡಿದ್ದಾರೆ, ಊರ ಆಚೆ ಮಾಡಿಲ್ಲ ನಮ್ಗೆ. ಹೇಗೆ ಅನಿಸ್ತಿದೆ ಪ್ರದೀಪ್ ಈಶ್ವರ್ ಅವರ ಕಾರ್ಯ, MLA ಅವರ ಕಾರ್ಯ ಇದು? ಅವ್ರು ಬಂದಾಗ ನಮ್ಗೆ ಒಳ್ಳೆ ಅಭಿವೃದ್ಧಿ ಇದೆ. ನಮ್ಗೆ ವಾಟರ್ ಫಿಲ್ಟರ್ ಬೇಕು ಅಂತ ನಾವು ಕೇಳಿದ್ವಿ, ಮಾಡಿಸ್ಕೊಡ್ತೀವಿ ಅಂದ್ರೆ ಇನ್ನ ಮಾಡ್ಕೊಡ್ಲಿಲ್ಲ. ನಮ್ಗೆ ಬೇಕೇ ಬೇಕು ಫಿಲ್ಟರ್ ನೀರು. ಹೆಸರು ಹರೀಶ್ ಅಂತ. ಸರ್, ಇದು ಬಹಳ ನೋವಿನ ಸಂಗತಿ ನೀವು ಹೇಳಿದ್ದು. ಇನ್ನೊಂದೇನಪ್ಪ ಅಂತಂದ್ರೆ ಬಲ್ಜು ಸಮುದಾಯದಲ್ಲಿ ಒಬ್ಬ ಶಾಸಕರಿದ್ರು. ಅದರಲ್ಲೂ ಕೂಡ ನಮ್ಗೆ ಕಿವಿಗೆ ಏನ್ ಕೇಳಿಸಿತ್ತಪ್ಪ ಅಂದ್ರೆ ಯುವ ನಾಯಕರಿಗೆ ಹೆಚ್ಚು ಒತ್ತನ್ನ ಕೊಡ್ತಾರೆ ಅಂತೇಳಿ ಹೈಕಮಾಂಡ್ ಕಡೆಯಿಂದ ನಮ್ಗೆ ಮಾಹಿತಿ ಬಂದಿತ್ತು. ಯುವ ನಾಯಕರು ಅಂದ್ರೆ ಯಾರಪ್ಪ ಅಂತಂದ್ರೆ ಯಾರು ಆಕ್ಟಿವ್ ಆಗಿರ್ತಾರೋ, ಯಾರು ಜನರ ಪರ ಕೆಲಸ ಮಾಡ್ತಾ ಇದಾರೋ, ಯಾರು ಬೆಳಗ್ಗೆ ಎದ್ದು ಜನರ ಕಷ್ಟಗಳನ್ನ ಕೇಳ್ತಾ ಇದಾರೋ, ಆ ರೀತಿ ಮತ್ತೆ ಪಕ್ಷವನ್ನು ಡಿಪೆಂಡ್ ಮಾಡ್ಕೊಂಡು ಪಕ್ಷದ ಕಷ್ಟದಲ್ಲಿನ ಸಂದರ್ಭದಲ್ಲಿ ಯಾರು ನಿಂತ್ಕೊಳ್ತಾರೋ ಅಂತವ್ರಿಗೆ ಕೊಡ್ತಾರೆ. ಅದ್ರಲ್ಲಿ ನಮ್ಮ ಶಾಸಕರು ಒಬ್ರು, ಪ್ರದೀಪ್ ಈಶ್ವರ್ ಶಾಸಕರು ಒಬ್ರು ಅಂತೇಳಿ ನಮ್ಗೆ ಬಹಳ ಖುಷಿಯಾಗಿತ್ತು. ಕಂಪಲ್ಸರಿ ಹಾಗೇ ಆಗ್ತಾರೆ ಸಚಿವರು ಅಂತೇಳಿ ನಮ್ಗೆ ಆಸೆ ಇತ್ತು. ನಾವು ಬೇರೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ವಿ. ಬಟ್ ಆದ್ರೆ ಹೈಕಮಾಂಡ್ಗೆ
ಇನ್ನ ಸ್ವಲ್ಪ ಶಾಸಕ ಪ್ರತಿಭಟನೆ ಕೆಲಸ ಮಾಡ್ಲಿ, ಇಲ್ಲ ಯುವಕ ಇದ್ದಾನೆ, ಮುಂದಿನ ಸಲ ಅವಕಾಶ ಕೊಡೋಣ ಅಂತೇನೋ ಅವ್ರಿಗೆ ಹೈಕಮಾಂಡ್ ಅನ್ಸಿರ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನಪರ ಕೆಲಸಗಳು ಮಾಡ್ತಾರ ಪ್ರದೀಪ್ ಈಶ್ವರ್ ಅವ್ರಿಗೆ ಮುಂದಿನ ಸಚಿವರಾಗೋ ಸಮರ್ಥ ಇದೆ, ಹಾಗೆ ಆಗ್ತಾರೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಗೊಳ್ಳಳ್ಳಿ ಪಂಚಾಯತ್ ವ್ಯಾಪ್ತಿಗೆ ಬರ್ತಂತ ನಮ್ಮ ಏನು ನಮ್ಮೂರು ನಿಮಿಷ ಹಾಕೊಂಡಿದ್ರು, ಒಂದು ಯರ್ನಾಗನಹಳ್ಳಿಗೆ 60 ಲಕ್ಷ ಆಗಿದೆ, ಆಲ್ರೆಡಿ ಕೆಲಸ ಶುರು ಆಗ್ತಿದೆ. ಆಮೇಲೆ ನಾಸಿನಹಳ್ಳಿ ಗೇಟ್ ಇಂದ ನಾಸಿನಹಳ್ಳಿ ಊರ್ವರೆಗೂ 30 ಲಕ್ಷ ರೂಪಾಯಿ ಕೆಲಸ ಆಗಿದೆ, ಅದು ಕೂಡ ಸಿಸಿ ರಸ್ತೆ ಚೆನ್ನಾಗಾಗಿದೆ. ಗೊಲ್ದೊಡ್ಡಿ ಗ್ರಾಮದಲ್ಲೂ ಕೂಡ ಅದು 20 ಲಕ್ಷ ಆಗಿತ್ತು. ಈ ತರ ನಾವು ಟೀಕೆಗಳಿಗೇನು ಎದುರವರಲ್ಲ. ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಕಡೆ ಕೆಲಸ. ಶಾಸಕ ಪ್ರದೀಪ್ ಈಶ್ವರ್ ಅಂದ್ರೆ ಅಭಿವೃದ್ಧಿ ಅಂದ್ರೆ ಶಾಸಕ ಪ್ರದೀಪ್ ಈಶ್ವರ್ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ನಾವು ಟೀಕೆಗಳಿಗೆ ಕಿವಿ ಕೊಡಲ್ಲ. ನಮ್ಮ ಕೆಲಸ ಏನಪ್ಪಾ ಅಂತಂದ್ರೆ, ನಮ್ಮ ಶಾಸಕರ ಕೆಲಸ ಏನಪ್ಪಾ ಅಂತಂದ್ರೆ ಕಾಯಕವೇ ಕೈಲಾಸ ಅನ್ನೋ ತರ ಕೆಲಸವನ್ನ ಮಾಡೋದೇ ನಮ್ಮ ಗುರಿ, ಅಭಿವೃದ್ಧಿ ಒಂದೇ ನಮ್ಮ ಗುರಿ. ಹೆಸರು ಮುನ್ರಾಜ್ ಅಂತ, ಮಾರಪನಹಳ್ಳಿ ಗ್ರಾಮ ನಿವಾಸಿ. ನಮ್ಮೂರಿಗೆ ಸುಮಾರು ಒಂದು 30-40 ವರ್ಷದಿಂದ ನಮ್ಮೂರಿಗೆ ರೋಡ್ ಇರ್ಲಿಲ್ಲ. ಎಷ್ಟೋ MLA ಬಂದ್ರು, ಎಷ್ಟೋ ವರ್ಷಗಳಿಂದ ಗೆದ್ರು ಹೋದ್ರು, ನಮ್ಮೂರಿಗೆ ರೋಡ್ ಮಾಡ್ಕೊಡಿಲ್ಲ. ಏನಾಯ್ತಂದ್ರೆ, ನಮ್ಮ MLA ಅವರು ಮೊನ್ನೆ 8 ತಿಂಗಳ ಹಿಂದ್ಗಡೆ ನಮ್ಮೂರಿಗೆ ಬಂದಿದ್ರೆ, ಸೊಮ್ಮೆ ನಮ್ಗೆ ರೋಡ್ ಇಲ್ಲ, ಸುಮಾರು 40-50 ವರ್ಷಗಳಿಂದ ನಾವ್ ಹಿಂಗೆ ಸಾಯ್ತಾ ಇದೀರಿ, ನಮ್ಗೊಂದು ರೋಡ್ ಒಂದು ಮಾಡ್ಕೊಡಿ ಅಂತ ನಾವು ಕೇಳಿದ್ರೆ ಸರಿ ಅಣ್ಣ ಮಾಡ್ಕೊಡ್ತೀರಿ ಅಂತ ಹೇಳಿದ್ರು ನಮ್ಮ ಶಾಸಕರು. ಹೇಳಿದ್ರು, ಮತ್ತೆ ಆ ಮಾತು ಪ್ರಕಾರವಾಗಿ ನಮ್ಗೆ ರೋಡ್ ಹಾಕ್ಕೊಟ್ಟಿದ್ದಾರೆ. ರೋಡ್ ಹಾಕ್ಕೊಟ್ಟು ಇವಾಗ ಜಂಗಮಾರಪನಹಳ್ಳಿಯಿಂದ ಇಟ್ಟಪನಹಳ್ಳಿವರೆಗೆ ನಮ್ಗೆ ರೋಡ್ ಆಗಿದೆ. ಸುಮಾರು ಜನ ಸ್ಕೂಲ್ ಹುಡುಗರು ಪಾಪ ಆ ಕಡೆ ಹಳ್ಳಿಗಳಿಂದ ಬರ್ತಾರೆ, ಅವ್ರಿಗೆಲ್ಲ ಜಾಸ್ತಿ ತೊಂದರೆ ಆಗಿತ್ತು, ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗ್ತಾ ಇದೆ. ಇವಾಗ ಇದೇ ತರ ಇನ್ನ ಜಾಸ್ತಿ ಮಾಡ್ಬೇಕು ನಮ್ಮ MLA ಅವರು ಅಂತ ಇದು ಮಾಡ್ತೀವಿ. ರೋಡ್ ಸರಿ ಇಲ್ಲದೆ ಯಾವ ರೀತಿ ಒಂದು ಸಮಸ್ಯೆಗಳನ್ನ ಅನುಭವಿಸಿದ್ರಿ ನೀವು? ಸರ್, ಎಲ್ಲ ಜಲ್ಲಿ ರೋಡೇ. ಈ ಮಳೆ ಬಂದ್ರೆ ಎಲ್ಲ ನೀರ್ ನಿಂತ ಹೋಗ್ತಾ ಇದೆ. 2 ವೀಲರ್ ಆದ್ರೆ ಬರಕ್ಕೆ ಆಗಲ್ಲ, ಸ್ಕೂಲ್ ಹುಡುಗರು ಹೋಗಕ್ ಆಗಲ್ಲ. ಆ ತರ ಎಲ್ಲ ಯಾಕೆ ಜಾಸ್ತಿ ಅಧ್ವಾನ ಆಗ್ಬಿಟ್ಟಿದೆ ಬಿಡು. ನಾವು ಈ ಕಾಡಲ್ಲಿ ಇರ್ತೀವಿ ನೋಡು, ಹಳ್ಳಿಗಳು ಯಾವನ ಕಾಡಲ್ಲಿ ಇರ್ತೀವಿ ನೋಡು, ಆ ತರ ಇತ್ತು ನಮ್ಗೆ. ಇವಾಗ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗ್ ಮಾಡ್ತಾ ಇದಾರೆ. ಇವಾಗ ಸ್ಯಾಂಕ್ಷನ್ ಮಾಡಿದ್ದಾರೆ, ರೋಡ್ ಆಗ್ತಿದೆ. ಸರ್, ಅವರು ಈ ತರ ಕೆಲಸ ಮಾಡ್ಕೊಡ್ತಾರೆ ನೋಡಿದಂತ ಏನ್ ಹೇಳಕ್ ಇಷ್ಟ? ಅವರು ಪ್ರದೀಪ್ ಈಶ್ವರ್ ಅಣ್ಣ ಅವ್ರಿಗೆ ಇನ್ನ ಒಂದ್ಸತಿ ಗೆದ್ದು ಬಂದು ನಮ್ಗೆಲ್ಲ ಸೇವೆ ಮಾಡ್ಬೇಕಂತ ಹೇಳ್ತೀನಿ. ಅಲ್ಲ, ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ಏನೋ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ, ಇದೆಲ್ಲ ಅಭಿವೃದ್ಧಿನ ಅಲ್ವಾ? ಇಲ್ಲ, ಮಾಡ್ತಾ ಇದಾರೆ ಸರ್, ಸುಮ್ನೆ ಯಾರೋ ಹೇಳ್ತಾರೆ ಅಷ್ಟೇ. ಅದೆಲ್ಲ ತುಂಬಾ ನಮ್ ಪ್ರದೀಪ್ ಈಶ್ವರನವರು ಸುಮಾರು ಕೆಲ್ಸಕ್ಕೆ ಮಾಡ್ತಾ ಇದಾರೆ. ಜಾಸ್ತಿ ಹಳ್ಳಿಗಳಿಗೆ ಬಡ ಜನಕ್ಕೆ ಸುಮಾರು ವ್ಯವಸ್ಥೆ ಮಾಡ್ಕೊಡ್ತಾ ಇದಾರೆ. ಅದೆಲ್ಲ ಸುಳ್ಳು ಮಾತುಗಳವು, ಅವೆಲ್ಲ ನಾವ್ ಬೇಕೋ ಬೇಡ ಯಾರ ನಿಂತೋಗಿತ್ತು ಆ ಕೆಲಸಗಳೆಲ್ಲ ಮಾಡ್ತಾ ಇದಾರೆ. ಸುಮಾರು ವರ್ಷಗಳಿಂದ ಅಲಿಗೇಷನ್ ಏನಿತ್ತು, ಈಗ